ಮಹಾಭಾರತ ಮುಂದೆ ವರ್ಣನೆ ಮಾಡುತ್ತೆ. ದ್ರೌಪದಾದೇವಿಯರು ಆವತ್ತಿನ ದಿವಸ ಸೂರ್ಯಾಸ್ತ ಆದ್ಮೇಲೆ ರಹಸ್ಯವಾಗಿ ಭೀಮಸೇನ ದೇವರ ಹತ್ರ ಹೋದ್ರಂತೆ. ಭೀಮಸೇನ ದೇವರ ಹತ್ರ ಹೋಗಿ ಕಣ್ಣಲ್ಲಿ ನೀರು ಹಾಕೊಂಡ್ರಂತೆ. ಇಂಥ ಪ್ರಸಂಗ ಬೇಕಿತ್ತ ನಮ್ಗೆ? ಭೀಮಸೇನ ದೇವರಂದ್ರಂತೆ, ನೀ ಏನ್ ಚಿಂತೆ ಮಾಡಬೇಡ, ನರ್ತನ ಶಾಲೆಗೆ ರಾತ್ರಿ ಒಬ್ಬಂಟಿಯಾಗಿ ಬರ್ಲಿಕ್ಕೆ ಹೇಳು ಕೀಚಕನಿಗೆ ಅಂದ್ರೆ. ಏನ್ ಮಾಡಿದ್ದಾರೆ ಭೀಮಸೇನ ದೇವರು? ದ್ರೌಪದಾದೇವಿಯರನ್ನ ತಾವು ಸುಮ್ಮನಾಗಿಸಿ ತಾವು ನರ್ತನ ಶಾಲೆಗೆ ಹೋದರು. ನರ್ತನ ಶಾಲೆಗೆ ಹೋಗಿ ಮುಸ್ಕ ಹಾಕೊಂಡು ಕೂತಿದ್ದಾರೆ. ಕೂತ್ರೆ ಕೀಚಕ ಬಂದ. ಕೀಚಕನಿಗೆ ಭಾರೀ ಆನಂದ. ಕೀಚಕ ತಾನು ಬಂದವನು ಮುಸುಕು ತೆಗೆದರೆ ಒಳ್ಳೆ ಮೀಸೆ ಇರೋ ಭೀಮಸೇನ ದೇವ. ಜಡೆ ಬಿಟ್ಟ ಹೆಣ್ಣನ್ನ ಆತ ಅಲ್ಲಿರ್ತಾಳೆ ಅಂತ ತಂದುಕೊಂಡ್ರೆ ಮೀಸೆ ಇರುವ ಗಂಡಸಿದ್ದಾನಲ್ಲಿ. ಕೀಚಕನನ್ನ ಕೊಂದ್ರು ಅಂದ್ರೆ ಹೇಗ ಕೊಂದ್ರು? ಮರುದಿವ್ಸ ಬೆಳಗ್ಗೆ ಎದ್ದು ನೋಡಿದ ಯಾರಿಗೂ ಇದು ಕೀಚಕ ಅಂತ ಗೊತ್ತೇ ಆಗಲಿಲ್ಲ. ಯಾಕೆ? ಅವ್ರು ಕೊಂದದ್ದು ಹೇಗೆ? ಯಾವುದನ್ನು ಬೇರೆ ಮಾಡಲಿಲ್ಲ, ಎಲ್ಲ ಒಂದು ಮಾಡಿಬಿಟ್ರು. ಕೊಲ್ಲೋದ್ರಲ್ಲಿ ಅನೇಕ ಬಗೆ, ಎಲ್ಲವನ್ನ ಒಂದು ಮಾಡಿ ಮಾಂಸದ ಮುದ್ದೆ ಮಾಡಿಬಿಟ್ರಂತೆ ಕೀಚಕನನ್ನ. ಮುದ್ದೆ ಮಾಡಿ ಮಹಾಭಾರತ ವರ್ಣನೆ ಮಾಡುತ್ತೆ. ಎಷ್ಟು ಬಾರಿ ಅವರಿಗೆ ಅಷ್ಟು ಸಿಟ್ಟು ಬಂದಿತ್ತು ಕೀಚಕನ ಮೇಲೆ ಅಂದ್ರೆ, ಯಾಕೆ ಸಿಟ್ಟು ಬಂದಿತ್ತು? ಹೆಂಡತಿಯನ್ನ ಬಯಸಿದ ಅಂತಲ್ಲ, ಕಾಮಿಯಾಗಿದ್ದ ಕೀಚಕ ಅನ್ನೋ ಕಾರಣಕ್ಕಾಗಿ ಅವನನ್ನ ಈಚೆಯಿಂದ ಆಚೆ ಒದ್ದಾಡಿದ್ರಂತೆ. ಒದ್ದೆಲ್ಲ ತಗೋ, ಈಗ ನಿನಗೆ ಒದಿತೇನೆ ಅಂತ ಹೇಳಿ ಅವನಿಗೆ ಒದ್ದು ಅವನನ್ನ ಎಲ್ಲ ಕೈ ಕಾಲು ರುಂಡಗಳನ್ನೆಲ್ಲ ಒಂದು ದೇಹದ ಒಳಗೆ ಸೇರಿಸಿ ಅವನನ್ನ ಸಂಹಾರ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಕಾಮಿಯಾದ ಕೀಚಕನನ್ನ ಕೊಂದ ಭೀಮಸೇನ ದೇವರು ನಮ್ಮಲ್ಲಿರುವ ಕಾಮವನ್ನೂ ಕೊಲ್ಲಬೇಕು. ಇನ್ನು ಕ್ರೋಧೀಚ ದುಶ್ಯಾಸನ, ಮಹಾಕ್ರೋಧ ಭರಿತನಾದವ ಯಾರು? ದುಶ್ಯಾಸನ, ಸಿಡ್ಕಪ್ಪ. ಸಿಟ್ಟಿಗೆ ಮತ್ತೊಂದು ರೂಪವೇ ದುಶ್ಯಾಸನ. ಎಂಥ ತಪ್ಪು ಮಾಡಿದ್ದಾನಾತ. ಸಭೆಯಲ್ಲಿ ದ್ರೌಪದಾದೇವಿಯರನ್ನ ಕರ್ಕೊಂಡ್ ಬಾ ಅಂತ ದುರ್ಯೋಧನ ಹೇಳಿದ ಕೂಡಲೇ ತಾನು ಓಡ್ ಹೋಗಿ ಏಕವಸ್ತ್ರದಲ್ಲಿದ್ದ ದ್ರೌಪದಾದೇವಿಯರನ್ನ ಕರ್ಕೊಂಡು ಬಂದು ನಡು ಸಭೆಯಲ್ಲಿ ನಿಲ್ಲಿಸಿ ವಸ್ತ್ರಾಪಹರಣವನ್ನು ಮಾಡಿಬಿಟ್ಟ. ಕೃಷ್ಣನ ಅನುಗ್ರಹ ವಿಶೇಷದಿಂದಾಗಿ ದ್ರೌಪದಾದೇವಿಯರಿಗೆ ಅಕ್ಷಯ ವಸ್ತ್ರ ಪ್ರಾಪ್ತಿಯಾಗಿದೆ. ಆದರೆ ಭೀಮಸೇನ ದೇವರು ಆಗ್ಲೇ ಪ್ರತಿಜ್ಞೆ ಮಾಡಿದ್ರಂತೆ, ನಿನ್ನ ಎದೆ ಬಗೆದು ರಕ್ತ ಕುಡಿತೀನಿ ಅಂತ. ಏನ್ರಿ ಪ್ರತಿಜ್ಞೆ ಇದು? ಸುಮ್ಮನೆ ಬಾಯಿ ಮಾತಿಗೆ ಹೇಳಕ್ ಚೆನ್ನಾಗಿರುತ್ತೆ. ಎದೆ ಬಗೆದು ರಕ್ತ ನೋಡು. ನಿಂಗೆ ತುಂಬಾ ಸಿಟ್ಟು ಬಂದಾಗ, ಮಕ್ಕಳೆಲ್ಲ ಇರುವಾಗ ತುಂಬಾ ಸಿಟ್ಟು ಬಂದಾಗ ಮಕ್ಕಳ ಮೇಲೆ ನೋಡು ನಿಂಗೆ ಕೈ ಕಾಲು ಮುರಿದು ಬಿಡ್ತೀನಿ ಅಂತ ಹೇಳ್ತಾರೆ. ಮುರಿದು ಬಿಡ್ತೀನಿ ಅಂತ ಹೇಳಿದವರು ನನ್ನ ಪ್ರತಿಜ್ಞೆ ಮುಖ್ಯ ಅಂತ ಹೇಳಿ ಆ ಮಗು ರಾತ್ರಿ ಮಲಗಿರುವಾಗ ಕಾಲ್ ಮೇಲೆ ಕಲ್ಲೆತ್ತ ಹಾಕಿ ಕೈ ಕಾಲು ಮುರಿದು ಹಾಕ್ತಾರೆ ಯಾರಾದ್ರು. ಆದ್ರೆ ಭೀಮಸೇನ ದೇವರಂದ್ರು, ನಾನು ಖಂಡಿತವಾಗಿ ನಿನ್ನ ಎದೆ ಬಗೆದು ರಕ್ತ ಕುಡಿತೀನಿ. ಯಾಕೆ ನಿನ್ನ ಎದೆ ಬಗೆದು ರಕ್ತ ಕುಡಿತೀನಿ ಅಂದ್ರೆ, ನೀನು ಅಷ್ಟು ದೊಡ್ಡ ತಪ್ಪು ಕೆಲಸವನ್ನ ಮಾಡಿದ್ದೀಯ. ಯುದ್ಧ ಪ್ರಸಂಗ ಬಿಡ್ಲಿಲ್ಲ ಭೀಮಸೇನ ದೇವರು. ಕೀಚಕನನ್ನ ಹೇಗೆ ಸಂಹಾರ ಮಾಡಿದ್ರು ಅಂದ್ರೆ, ಕೀಚಕನ 2 ಕೈಗಳನ್ನ ದೇಹದಿಂದ ಮುರಿದ್ರಂತೆ. ಮುರಿಯೋದು ಅಂದ್ರೆ ಏನು? ಹುರುಳಿಕಾಯಿ ಮುರಿದ ಹಾಗೆ ಮುರಿದು ಆ ಕೈಯಲ್ಲೇ ಕೀಚಕಂಗೆ ಹೊಡೆದ್ರಂತೆ. ಕೀಚಕನ ಕೈಯಲ್ಲೇ ಕೀಚಕನಿಗೆ ಪ್ರಹಾರ. ಇದೇ ಕೈಯಲ್ಲ ದ್ರೌಪದಾದೇವಿಯರ ಸೀರೆ ಎಳೆದದ್ ನೀನು, ಇದೇ ಕೈಯಲ್ಲ ಇನ್ನೊಂದು ಹೆಣ್ಣನ್ನ ಏಕವಸ್ತ್ರಧಾರಿಯಾಗಿರುವಾಗ ಮುಟ್ಟುವಂತಹ ಸಾಹಸಕ್ಕೆ ಕೈ ಹಾಕಿದ್ದು ಇದೇ ಕೈಯಲ್ಲೇನು ಅಂತ ಹೇಳ ಆ ಕೈಯನ್ನು ಮುರಿದು ಕೀಚಕನಿಗೆ ಆ ಕೈಯಿಂದನೇ ಹೊಡೆದು ಕೀಚಕ ಕೆಳಗೆ ಬಿದ್ದರೆ ಅವನ ಕೀಚಕನ ಎದೆ ಮೇಲೆ ಕೂತ್ಕೊಂಡು ತಮ್ಮ ಕೈಯಿಂದ ಮುಷ್ಟಿ ಮಾಡಿ ಗುದ್ದಿ ಎದೆ ಬಗದ್ರಂತೆ. ಎದೆ ಬಗದು ಆ ರಕ್ತವನ್ನ ಪಾನ ಮಾಡಿದ್ದಾರೆ. ಇಡೀ ರಣರಂಗ, ಯುದ್ಧದ ಮಧ್ಯದಲ್ಲಿ ಯುದ್ಧ ನಡೀತಾ ಇದೆ, ಇಡೀ ರಣರಂಗ ಸ್ತಬ್ಧ. ಒಬ್ಬ ಉಸಿರಾಡುವ ಧೈರ್ಯ ಮಾಡಿರ್ಲಿ. ಮಹಾಭಾರತ ವರ್ಣನೆ ಮಾಡುತ್ತೆ, ಇಡೀ ರಣರಂಗ ಸ್ತಬ್ಧವಾಗಿ ಬಿಟ್ಟಿದೆ. ಅಷ್ಟು ಭಯಂಕರವಾಗಿ ಕೀಚಕನ ಸಂಹಾರ ಮಾಡಿದ್ರು ಭೀಮಸೇನ ದೇವರು. ದುಶ್ಯಾಸನನ ಸಂಹಾರವನ್ನ ಭೀಮಸೇನ ದೇವರು ತಾವು ಮಾಡಿದ್ದಾರೆ. ಕೊನೆಗೆ ಎಲ್ಲ ಮುಗೀತು, ಯುದ್ಧ ಎಲ್ಲ ಮುಗಿದೋದ ಮೇಲೆ ಭೀಮಸೇನ ದೇವರು ತಾವು ಗಾಂಧಾರಿಗೆ ನಮಸ್ಕಾರ ಮಾಡಿದ್ರೆ, ಧೃತರಾಷ್ಟ್ರ ಗಾಂಧಾರಿಯರಿಗೆ ನಮಸ್ಕಾರ ಮಾಡಿದ್ರೆ, ಗಾಂಧಾರಿ ಅಂದ್ಲಂತೆ, ಏನೋ ಭೀಮ, ನನ್ನ ಮಕ್ಕಳನ್ನು ಹಾಗೆ ಕೊಲ್ತಾರೇನೋ, ಅದರಲ್ಲೂ ದುಶ್ಯಾಸನನ ಎದೆ ಬಗೆದು ರಕ್ತ ಕುಡಿದಿಲ್ಲ, ಮನುಷ್ಯನ ರಕ್ತವನ್ನ ಮತ್ತೊಬ್ಬ ಮನುಷ್ಯ ಕುಡಿಯಬಹುದಾ? ಎಷ್ಟು ತಪ್ಪಲ್ವಾ? ಪ್ರತಿಜ್ಞೆ ಮಾಡಿದಿ ಅಂದ ಮಾತ್ರಕ್ಕೆ ಹಾಗೆಲ್ಲ ಮಾಡ್ತಾರ? ಭೀಮಸೇನ ದೇವರಂದ್ರಂತೆ, ಅಮ್ಮ, ನಾನು ಪ್ರತಿಜ್ಞೆ ಮಾಡಿದ್ದನ್ನ ಪೂರೈಸಿಕೊಳ್ಬೇಕು, ಮತ್ತೆ ಅಲ್ಲಿರುವಂತಹ ಕೌರವ ಸೈನ್ಯದವರಿಗೆ ಹೆದರಿಕೆ ಆಗಬೇಕು ಅನ್ನೋ ಒಂದೇ ಕಾರಣಕ್ಕೆ ನಾನು ಹಾಗೆ ಮಾಡಿದ್ದು. ಆದರೆ ಆ ರಕ್ತ ನನ್ನ ತುಟಿಯನ್ನು ದಾಟಿ ಒಳಗೂ ಹೋಗಲಿಲ್ಲ ಅಂದ್ರಂತೆ. ಸುಮ್ಮನೆ ಆಕ್ಷನ್ ಅಟ್ಟೆ, ಅದು ನಾಟಕ. ಕೊಂದದ್ದು ಹೌದು, ಎದೆ ಬಗದದ್ದು ಹೌದು, ರಕ್ತ ಕುಡಿಯಲಿಲ್ಲ ನಾನು, ಅದು ನಾಟಕ ಮಾಡಿದ್ದು. ಆ ಸಂದರ್ಭದಲ್ಲಿ ಭೀಮಸೇನ ದೇವರು ಋಷಭ ಸೂಕ್ತವನ್ನ ಸಾಕ್ಷಾತ್ಕಾರ ಮಾಡಿಕೊಂಡ್ರಂತೆ.
ನಮಗೆ ಪೂಜೆ ಕೂತಾಗ ನಾವು ಕಲ್ತು ಮಂತ್ರ ನೆನಪಿಗೆ ಬರಲ್ಲ. ಭೀಮಸೇನ ದೇವರು ಯುದ್ಧ ಪ್ರಸಂಗದಲ್ಲಿ ದುಶಾಸನನ ಎದೆ ಬಗೆದು ರಕ್ತವನ್ನ ಕೈಗೆತ್ತಿಕೊಂಡಾಗ ಋಷಭ ಸೂಕ್ತವನ್ನ ಸಾಕ್ಷಾತ್ಕಾರ ಮಾಡಿಕೊಂಡ ಮಹಾನುಭಾವರಾಗಿದ್ದಾರೆ. ಹಾಗೆ ಕ್ರೋಧಿಯಾದ ದುಶಾಸನನ್ನ ಭೀಮಸೇನ ದೇವರು ಕೊಂದರು. ಹಾಗಾಗಿ ನಮ್ಮ ಕ್ರೋಧವನ್ನ ಅವರು ಪರಿಹಾರ ಮಾಡಬೇಕು. ಇನ್ನು ಸ್ತಬ್ಧ ಲುಬ್ಧ ಸುಯೋಧನ, ಲುಬ್ಧನಾದ ದುರಾಸೆ ಮುರುಕನಾದ ಸುಯೋಧನನನ್ನ, ದುರ್ಯೋಧನನ್ನ ಸ್ತಂಭಿಸಿ ಬಿಟ್ರಿ ನೀವು, ಅವನನ್ನ ಸ್ತಬ್ಧನನ್ನಾಗಿಸಿ ಬಿಟ್ರಿ ನೀವು. ದುಶ್ಯಾಸನ ಒಂದು ಕಡೆ ಆದರೆ ದುರ್ಯೋಧನ ಅವನಿಗಿಂತ 100 ಪಟ್ಟು ಎತ್ತರದ ತಪ್ಪಿತಸ್ಥ. ಭೀಮಸೇನ ದೇವರು ಆ ದ್ಯೂತ ಆಡುವಾಗ ಪ್ರತಿಜ್ಞೆ ಮಾಡಿದ್ರಂತೆ. ದ್ಯೂತ ಆಡುವಾಗ ಭೀಮಸೇನ ದೇವ್ ಇವನಂದ, ದುಶ್ಯಾಸನ, ದ್ರೌಪದಿ ಬಂದ್ಲು, ದುಶ್ಯಾಸನ ಅಂದ, ನನ್ನ ತೊಡೆ ಮೇಲೆ ಕೂತ್ಕೊಳ್ಬಾ ಅಂದ. ಎಲ್ಲ ಗಂಡಂದಿರು ಅಂತ ಅನ್ನಿಸಿಕೊಂಡ ಎಲ್ಲ ಪಾಂಡವರು ತೇಜಃಪುಂಜರಾಗ ಅಲ್ಲಿದ್ದಾರೆ. ದುರ್ಯೋಧನ ಕರೆದ, ನನ್ನ ತೊಡೆ ಮೇಲೆ ಕೂತ್ಕೊಳ್ಬಾ ಅಂತ. ಭೀಮಸೇನ ದೇವರಂದ್ರು, ಯಾವ ತೊಡೆಯನ್ನ ನೀನು ನನ್ನ ದ್ರೌಪದಾದೇವಿಯರಿಗೆ ತೋರಿಸಿದ್ಯಾ ಆ ತೊಡೆ ಮುರಿತೀನಿ. ಎಷ್ಟು ಲೋಭಿ ದುರ್ಯೋಧನ ಅಂದ್ರೆ ಅವನು ಇಷ್ಟಕ್ಕೆ ಸುಮ್ಮನೆ ಆಗಲಿಲ್ಲ. ಇನ್ನೇನು ಪಣ ಇಡಕ್ಕೆ ಉಳಿಲಿಲ್ಲ ಧರ್ಮರಾಜರ ಬಳಿ, ಏನೂ ಪಣ ಇಲ್ಲ. ದುರ್ಯೋಧನ ಅನ್ನಂತೆ ಏನ್ ಇಲ್ದಿದ್ರೇನು, ನಿಮ್ ಕೃಷ್ಣ ಇದನ್ನೆಲ್ಲ ಇಡ ಅವನನ್ನ ಪಣಕ್ಕೆ ಅನ್ನಂತೆ. ದೇವರನ್ನ ಪಣವಾಗಿಡು ಅಂದ ಭೀಮಸೇನ ದೇವರಂದ್ರು, ಯಾವ ಬಾಯಿಂದ ಈ ಮಾತಂದಿ ನಿನ್ ತಲೆ ತುಳಿತೀನಿ ನಾನು ಅಂತ. ಇಂಥ ದುರ್ಯೋಧನನ ಸಾವು ಹಾಗೇ ಆಯಿತು. ಪ್ರತಿಜ್ಞಾನುಸಾರವಾಗಿ ಭೀಮಸೇನ ದೇವರು ದುರ್ಯೋಧನನ ತೊಡೆಯನ್ನೇ ಮುರಿದು ಹಾಕಿದರು. ತೊಡೆ ಮುರಿದು ನೆಲಕ್ಕೆ ಬಿದ್ದ ದುರ್ಯೋಧನನ ತಲೆಯನ್ನು ತುಳಿತಾ ಇದನ್ನೆಲ್ಲ ಕಥೆ ನೆನಪಿಸಿದ್ರಂತ ಅವನಿಗೆ. ಹಾಗೆ ಮಾಡಿದ್ಯಲ್ಲ ಅದಕ್ಕೆ ತಲೆ ತುಳಿದೆ, ಹೀಗೆ ಮಾಡಿದ್ಯಲ್ಲ ಅದಕ್ಕೆ ತಲೆ ತುಳಿತಾ ಇದ್ದೇನೆ ನಾನೀಗ ಅಂತ ಹೇಳಿ ಅವನ ತಲೆಯನ್ನ ತುಳಿದು ಅವನನ್ನ ಸ್ತಬ್ಧನನ್ನಾಗಿಸಿ ಬಿಟ್ಟಿದ್ದಾರೆ ಭೀಮಸೇನ ದೇವರು. ಹೀಗೆ ಲೋಭಿಯಾದ ಅತ್ಯಂತ ದುರಾಸೆಯ ದುರ್ಯೋಧನ, ಪಾಂಡವರು ಯಾರು ಧರ್ಮರಾಜ ಹೇಳಿ ಕಳುಹಿಸಿದ, ನಮಗೆ 5 ಊರುಗಳನ್ನಾದ್ರೂ ಕೊಡ್ಲಿ ದುರ್ಯೋಧನ, ನಾವಷ್ಟರಲ್ಲಿ ಬದುಕಿರ್ತೇವೆ. ದುರ್ಯೋಧನ ಅಂದ, ಒಂದು ಸೂಜಿ ಮನೆಗೆ ಅಂಟುವಷ್ಟು ಮಣ್ಣನ್ನು ಕೊಡಲ್ಲ, ಅದೇನ್ ಮಾಡ್ತಿರೋ ಮಾಡ್ಕೋ ಹೋಗ್ರಿ ಇಂದ. ಇಂಥ ಲೋಭಿಯಾದ ದುರ್ಯೋಧನ, ಅವನನ್ನ ಸಂಹಾರ ಮಾಡಿದ ಭೀಮಸೇನ ದೇವರು ನಮ್ಮ ದುರಾಸೆಯನ್ನ, ಲೋಭವನ್ನ ಅವರು ಕಡಿಮೆ ಮಾಡಲಿ. ಮತ್ತೆ ಮಣಿಮಾನ್ ಮುಗ್ಧ, ಮಹಾ ಅಹಂಕಾರಿಯಾದಂಥ ಮುಗ್ಧನಾದಂತಹ ಮಣಿಮಂತ ಏನಿದ್ದಾನೆ ಅವನನ್ನ ಸಂಹಾರ ಮಾಡಿದವರು ಇದೇ ಭೀಮಸೇನ ದೇವರು. ಈ ಮಣಿಮಂತ ಕುಬೇರನ ಭೃತ್ಯನಾಗಿದ್ದಂತಹ ಒಬ್ಬ ಯಕ್ಷ, ಅವನನ್ನ ತಾವು ದ್ರೌಪದಿಗೋಸ್ಕರ ಸೌಗಂಧಿಕಾ ಪುಷ್ಪವನ್ನ ತರಲಿಕ್ಕೆ ಹೋದ ಪ್ರಸಂಗದಲ್ಲಿ ಈ ಮಣಿಮಂತನನ್ನು ಎದುರಿಸಿ ಅವನ ಜೊತೆ ಯುದ್ಧವನ್ನ ಮಾಡಿ ಅವನನ್ನ ಸಂಹಾರ ಮಾಡಿದ್ದಾರೆ ಭೀಮಸೇನ ದೇವರು. ಆದ್ರಿಂದ ಅಂಥ ಭೀಮಸೇನ ದೇವರು ನಮ್ಮ ಮೋಹವನ್ನ ಅವರು ಕಳೀಲಿ. ಮೋಹ ಅಂದ್ರೆ ಅಜ್ಞಾನ ಅಂತ ಅರ್ಥ. ನಮ್ಮ ಅಜ್ಞಾನವನ್ನ ಅಂಥ ಭೀಮಸೇನ ದೇವರು ಕಳಿಬೇಕು. ಜೊತೆಗೆ ಮದಾಂಧಃ ಬಕಃ, ಮದದಿಂದ ಮದಿಸಿದವ ಬಕಾಸುರ. ಈ ಬಕಾಸುರ ಯಾರು ಅಂದ್ರೆ ಇವನ್ ರಾವಣನ ಸೋದರ ಮಾವ, ತ್ರೇತಾಯುಗದ ಪೀಸಿದು. ಅವನು ರಾಮದೇವರ ಅಸ್ತ್ರಕ್ಕೆ, ರಾಮದೇವರ ಬಾಣಕ್ಕೆ ಹೆದರಿಕೊಂಡು ಬಚ್ಚಿಟ್ಕೊಂಡಿದ್ದಂತೆ. ಯಾವಾಗ ರಾಮದೇವರು ಪರಧಾಮಕ್ಕೆ ಹೋದ್ರು ಅಂತ ಗೊತ್ತಾಯ್ತು, ಅಲ್ಲಿಂದ ಆಚೆ ಬಂದು ತನ್ನ ಅಡಗುದಾಣದಿಂದ ಆಚೆ ಬಂದು ಇರೋ ಬರೋರ್ನೆಲ್ಲ ಪೀಡಿಸಿ ತಾನು ತನ್ನ ಹೊಟ್ಟೆ ತುಂಬಿಸಿಕೊಳ್ತಾ ಇದ್ದ. ಏಕಚಕ್ರ ಅಂತ ಒಂದು ಪಟ್ಟಣ, ಆ ಏಕಚಕ್ರ ನಗರದಲ್ಲಿರೋರೆಲ್ಲ ಬಕಾಸುರಂಗೆ ದಿನಕ್ಕೊಬ್ಬರಂತೆ ಒಂದು ಕಪ್ಪ ಕಾಣಿಕೆ ಕೊಡ್ಬೇಕು. ಏನ್ ಕಪ್ಪ ಕಾಣಿಕೆ ಕೊಡೋದು? 5 ರೂಪಾಯಿ ಚಾಕ್ಲೇಟ್ ಕೊಟ್ಟೆ, 10 ರೂಪಾಯಿ ಬಿಸ್ಕೆಟ್ ಮುಗೀತಿರ್ಲಿಲ್ಲ. ಬಕಾಸುರನಿಗೆ ಕೊಡಬೇಕಾದ ಕಪ್ಪ ಕಾಣಿಕೆ ಇವತ್ತಿಗೆ ನೋಡ್ರಿ ಅವ ಹೇಗೆ ತಿಂತಿದ್ದ ಅಂದ್ರೆ, ಇವತ್ತಿಗೆ ಯಾರು ತುಂಬಾ ತಿನ್ನೋರ್ಗ್ ನಾವತ್ತಿವದೇನ್ ಬಕಾಸುರ ತಿಂದಂಗೆ ತಿಂತ್ಯಾ ಅಂತೀವಿ. ತ್ರೇತಾಯುಗದ ಬಕಾಸುರನನ್ನ ಈಗಲೂ ನಾವು ತಿನ್ನುವಾಗ ನೆನಪಿಸ್ಕೊಳ್ಬೇಕು ಅಂದ್ರೆ ಅದು ಇನ್ನು ಹೇಗೆ ತಿಂದಿರಬೇಡ. ಅವನು ಹೇಗೆ ತಿಂತಿದ್ದ ಅಂದ್ರೆ, ಅವನಿಗೆ ಹೋಗಬೇಕು, ಹೋಗಿದ್ದೇನೂ ವಾಪಸ್ ಬರ್ತಿರ್ಲಿಲ್ಲ ಅಷ್ಟೇ. ತಿನ್ನೋದು ಅಂದ್ರೆ ಹಾಗೆ, ಯಾರಾದ್ರೂ ಎಲೆ ಹರಿದು ಹೋಗೋಂಗ್ ಊಟ ಮಾಡೋರ್ಗೆ ಬಕಾಸುರ ಅನ್ಬೋದು ಅಷ್ಟೆ. ಅವನು ಹಾಗೇ ತಿಂತಾ ಇದ್ದಿದ್ದು. ಅವನ ಊಟದ ಮೆನ್ಯೂ ಲಿಸ್ಟ್ ಅಲ್ಲಿ ಒಂದು ಬಂಡಿ ಅನ್ನ, ದೊಡ್ಡ ದೊಡ್ಡ ಪಾತ್ರೆಗಳ ತುಂಬ ಸಾರು ಮೊದಲಾದ ವ್ಯಂಜನ ಪದಾರ್ಥಗಳು, ಅದ್ರ ಜೊತೆಗೆ ನೆಂಚ್ಕೊಳ್ಳಕ್ಕೆ 2 ಹಸು, 2 ಎತ್ತು, ಒಬ್ಬ ಮನುಷ್ಯ. ಅದೇ ಹೇಳಿದ್ನಲ್ಲ, ಹೋದವ್ರು ಯಾರು, ಹೋಗಿದ್ ಯಾವುದು ಮರಳಿ ಬರೋದು ಅಂತಿಲ್ಲ, ಪಾತ್ರೆ ಗೀತ್ರೆ ತೊಳೆಯೋ ಕ್ರಮವೇ ಇಲ್ಲ. ಏನು ಹೋಯ್ತು ಅಷ್ಟೇ. ಭೀಮಸೇನ ದೇವರನ್ನ ವೇದವ್ಯಾಸ ದೇವರು ಉದ್ದೇಶಪೂರ್ವಕವಾಗಿ ಅಲ್ಲಿ ತಂದಿಟ್ರಂತೆ, ಏಕಚಕ್ರ ನಗರಕ್ಕೆ ತಂದಿಟ್ರೆ ಯಾವ ಬ್ರಾಹ್ಮಣನ ಮನೆಯಲ್ಲಿ ಭೀಮಸೇನ ದೇವರು ಈ ಪಂಚಪಾಂಡವರು ಕುಂತಿದೇವಿಯರು ತಾವಿದ್ದಾರೋ ಆ ಬ್ರಾಹ್ಮಣನ ಸರತಿ ಬಂತಂತ. ಆವಾಗ ಎಂಥ ಪುಣ್ಯಾತ್ಮ ಆ ಬ್ರಾಹ್ಮಣ, ಅವನ ಸರದಿ ಬಂತಂತೆ. ಎಲ್ಲ ಮಕ್ಕಳು ಪಾಂಡವರು ಧರ್ಮರಾಜಾದಿಗಳಾಗಿ ಎಲ್ಲರೂ
ಭೀಮಸೇನ ದೇವರು ಒಬ್ಬರನ್ನು ಬಿಟ್ಟು ಉಳಿದವರೆಲ್ಲ ಭಿಕ್ಷಾಟನೆ ಮಾಡ್ಲಿಕ್ಕೆ ಹೋಗಿದ್ದಾರೆ. ಯಾಕೆ? ಅವರಿದ್ದದ್ದು ಬ್ರಾಹ್ಮಣ ವೇಷ ಆದ್ರಿಂದ. ಹೋದಾಗ ಈ ಭೀಮಸೇನ ದೇವರು ಮನೆಯಲ್ಲಿರೋ ಕಾಲಕ್ಕೆ ಅವರಿಗೆ ಬ್ರಾಹ್ಮಣನ ಮನೆಯಿಂದ ಅಳುವಿನ ಶಬ್ದ ಕೇಳಿಸ್ತದೆ. ಭೀಮಸೇನ ದೇವರ ಅಮ್ಮಂಗೆ ಹೇಳಿದ್ರಂತಮ್ಮ, ನೀವು ಹೋಗಿ ನೋಡ್ಕೊಂಡ್ ಬಾ, ಯಾಕೋ ಅಳ್ತಾ ಇದ್ದಾರೆ. ಇವರೇ ಯಾಕೆ ಹೋಗ್ಲಿಲ್ಲ? ಹೆಣ್ಮಕ್ಳಿರೋ ಮನೆಗೆ ಗಂಡು ಮಕ್ಕಳು ಪರಪುರುಷರು ಹಾಗೆ ಸೀದಾ ನುಗ್ಗಬಾರದು ಅಂತ ಹೇಳಿ ತನ್ನ ತಾಯಿಗೆ ಹೇಳಿದ್ರಂತ, ನೋಡ್ಕೊಂಡ್ ಬಾ. ಕುಂತಿದೇವಿ ತಾನು ಹೋಗಿ ಹೊರಗೆ ನಿಂತು ಕೇಳಿಸ್ಕೊಂಡ್ಲಂತ. ಆ ಬ್ರಾಹ್ಮಣ ತನ್ನ ಹೆಂಡತಿಗೆ ಹೇಳ್ತಾ ಇದ್ನಂತ, ನಾನು ಆಗ್ಲೇ ಈ ಊರು ಬಿಡೋಣ ಅಂತ ಹೇಳಿದ್ದೆ, ನೀನು ಇಲ್ಲ ನಮ್ಮ ತವ್ರ ಮನೆ ಇದು ನಮ್ಮ ತವ್ರ ಮನೆ ಇದು ಅಂತ ಇಲ್ಲೇ ಇರೋಣ ಅಂದಿ. ಇವಾಗ ನೋಡು, ನಾಳೆ ನಾವು ಬಕನಿಗೆ ಕಪ್ಪ ಕಾಣಿಕೆ ಕೊಡ್ಬೇಕು, ಎಲ್ಲ ತಯಾರಿದೆ, ಆದ್ರೆ ಮನುಷ್ಯನನ್ನ ಯಾರನ್ನು ಕಳಿಸೋದು? ಹಾಗಾಗಿ ನಾನು ಈ ಮನೆ ಯಜಮಾನ, ಮನೆ ಜವಾಬ್ದಾರಿ ನಂದಾದ್ರಿಂದ ನಾನು ಹೋಗ್ತೀನಿ ಇಂದ ಯಜಮಾನ. ಅವ ಹೆಂಡತಿ ಅಂದ್ಲು, ನೀವ್ ಯಾಕೆ ಹೋಗ್ಬೇಕು ಪಾಪ, ತಪ್ಪು ನಂದು, ಇಲ್ಲಿಂದ ಹೊರಡೋಣ ಅಂದ್ರೆ ಬೇಡ ಅಂದವಳು ನಾನಲ್ವಾ, ನಾನು ಹೋಗ್ತೀನಿ. ಸಾಯಕ್ಕೆ ಪೈಪೋಟಿ, ನಾನು ಹೋಗ್ತೀನಿ ಇಂದ್ಲು. ಇನ್ನೊಬ್ಬ ಮನೇಲಿ ಒಂದು ಹೆಣ್ಣು ಮಗು ಇತ್ತು, ಹೆಣ್ಣು ಮಗಳು, ಆಕೆ ಅಂದ್ಲು, ನೀವಿಬ್ರು ಯಾಕೆ ಹೋಗ್ತೀರಿ, ನೀವಿಬ್ರು ಚೆನ್ನಾಗಿರ್ಬೇಕು, ಹೆಣ್ಣು ಕುಲಕ್ಕೆ ಹೊರಗು, ನಾನು ಹೋಗ್ಬಿಡ್ತೀನಿ. ಆ ಸಂದರ್ಭದಲ್ಲಿ ಆ ಬ್ರಾಹ್ಮಣ ಅನ್ನಂತ ಹಾಗನ್ಬಾರ್ದು, ಕನ್ಯಾ ಬತೋದಿತ ಕುಲದ್ವಯತಾರಿಣಿತಿ, ಹೆಣ್ಣು ಎರಡು ಕುಲಕ್ಕೂ ಶ್ರೇಷ್ಠಳಾಗಿ ಉದ್ಧಾರ ಮಾಡುವಳು, ನೀನು ಹೋಗ್ಬಾರ್ದು, ನಿನ್ನನ್ನು ನಾನು ಬಕನ ಬಾಯಿಗೆ ಕೊಡ್ಲಾರೆ. ಅಷ್ಟರಲ್ಲಿ ಮನೇಲಿ ಒಂದು ಪುಟ್ಟ ಮಗು ಇತ್ತಂತ. ಆ ಪುಟ್ಟ ಮಗು ಅಲ್ಲೇ ಬಿದ್ದ ಒಂದು ಚಾಪೆ ಕಡ್ಡಿ, ಹುಲ್ಲಿನ ಚಾಪೆ, ಆ ಹುಲ್ಲನ್ನು ತಗೊಂಡು ಈ ಹುಲ್ಲಿಂದ ನಾ ಬಕನ್ ಕೊಂದು ಹಾಕ್ಬಿಡ್ತೀನಿ ಅಂತಂತ ಮಗು. ಆ ಮಾತಿಗೆ ಸರಿಯಾಗಿ ಕುಂತಿ ಒಳಗೆ ಹೋದ್ಲಂತ. ಶಕುನ ಅಂತ ಕರೀತಾರೆ, ಶುಭ ಶಕುನ. ಕುಂತಿ ತಾನು ಒಳಗೆ ಹೋಗಿದ್ದಾಳೆ. ಏನಾಯ್ತು? ಇಲ್ಲ, ಹೀಗೊಬ್ಬ ಮನುಷ್ಯ ಬೇಕಾಗಿದ್ದಾನೆ, ನನ್ನ ಮಗ ಹೋಗ್ತಾನೆ ಅಂತ ಕುಂತಿ. ಈ ಬ್ರಾಹ್ಮಣ ಅಂತ, ಇದ್ಯಾವ ನೀವು ಪಾಪ ಬಾಡಿಗೆಗಿರಕ್ಕೆ ಅಂತ ಬಂದ್ರೆ ನಿಮ್ಮ ಮಗನ್ ರಾಕ್ಷಸನ್ ಬಾಯಿ ಕೊಡೋಟ್ಟು ಕಟುಕ ನಾನಲ್ಲ. ಕುಂತಿ ಅಂದ್ಲು, ಇಲ್ಲ ಇಲ್ಲ, ನನ್ನ ಮಗ ರಾಕ್ಷಸನ್ ಕೊಂದು ಬರ್ತಾನೆ. ಅಲ್ಲ, ಅದು ಹೇಗೆ? ಅವಳಂದ್ಲು, ಇಲ್ಲ, ನನ್ನ ಮಗಂಗೆ ಒಂದಿಷ್ಟು ಮಂತ್ರಗಳು ಗೊತ್ತಿದೆ, ಹಾಗಾಗಿ ಆ ಮಂತ್ರ ಬಲದಿಂದ ರಾಕ್ಷಸನನ್ನ ಸಂಹಾರ ಮಾಡಿ ಬರ್ತಾನೆ, ಏನು ಯೋಚನೆ ಮಾಡಬೇಡಿ ಅಂತ ಹೇಳಿ ಭೀಮಸೇನ ದೇವರ ಬಳಿ ಬಂದು ಹೇಳಿದ್ದಾಳು ತಾನು. ಹೀಗೆ ನಾಳೆ ಬಕಾಸುರನ ಹತ್ರ ಒಬ್ಬೆ ಭೀಮಸೇನ ದೇವರಿಗೆ ಏನು ಖುಷಿ, ಚಪ್ಪಾಳೆ ತಟ್ಟಿದ್ರಂತೆ, ಭಾರಿ ಸಂತೋಷ, ಭಾರಿ ಸಂತೋಷ. ಸರಿ, ಮರುದಿವಸ ಎಲ್ಲ ತಯಾರಾಯಿತು. ದೊಡ್ಡ ಬಂಡಿ ತುಂಬ ಅನ್ನ ತಗೊಂಡ್ರು, ಬೇಕಾದಟ್ಟು ದೊಡ್ಡ ದೊಡ್ಡ ಪಾತ್ರೆಗಳು ತುಂಬ ಸಾರು ಹುಳಿ ಮೊದಲಾದ ಎಲ್ಲ ವ್ಯಂಜನ ಪದಾರ್ಥಗಳನ್ನು ತಗೊಂಡ್ರು, ಎತ್ತು ಕಟ್ಟಿದ ಬಂಡಿಯಲ್ಲಿ ಕೂತ್ಕೊಂಡು ಹೊರಟ್ರು.